ಎಲ್ಲರಿಗೂ ಯತ್ನಾಳ್ ಬೈತಾನೆ, ಆತ ಮಾತ್ರ ಸಾಚಾನ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇದೀಗ ಆತ ಮಾತ್ರ ಪಂಚಮಸಾಲಿ ಲಿಂಗಾಯತನ, ಪಂಚಮಸಾಲಿಗೆ ನೀ ಒಬ್ನೇನಾ ಹುಟ್ಟಿರೋದು, ಮತ್ಯಾರು ನಾವು ಪಂಚಮಸಾಲಿಗೆ ಹುಟ್ಟೇ ಇಲ್ವಾ, ನಿನ್ನ ಬಾಯಿ ಬಂದ ಹಾಗೆ ಮಾತಾಡ್ತೀಯಲ್ಲ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಶಪ್ಪನವರು ಕಿಡಿಕಾರಿದ್ದಾರೆ. ಯತ್ನಾಳ್ ಎಲ್ರಿಗೂ ಬೈತಾನೆ, ಯಾರನ್ನೂ ಕೂಡ ಬಿಟ್ಟಿಲ್ಲ, ಈ ದೇಶ ಜಾತಿ ಇವರಪ್ಪನ ಮನೆದ, ಹೋದಲ್ಲೆಲ್ಲ ಅಲ್ಪಸಂಖ್ಯಾತರನ್ನ ಬಯೋದು, ಇವನ ಗಂಡ್ಮಗ ಹಿಂದೆ JDSಗೆ ಹೋದಾಗ ಅಂತ ಹೇಳಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಖಂಡ ಜಿಲ್ಲೆದೊಂದು ಐತಿ ಎಮ್ಮಿ, ದೊಡ್ಡ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಸಾಲ ಹಾಕೊಂಡು ಹೇಳ್ತಾನಲ್ಲ, ಎಲ್ಲಾ ಜಾತಿಗೂ ಬೇಯ್ತಾನ, ಯಾರನ್ನೂ ಬಿಟ್ಟಿಲ್ಲ. ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತೈತಿ ಬಹಳ ದಿವಸ ಆತ. ಎಮ್ಮೀಕರ ಗೊಡ್ಡೆ ಎಮ್ಮಿ ಅದು ಹೆಂಗೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಮೊದಲ ಚಟ ಬಿದ್ದ್ಬಿಡತ್ತೆ. ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ, ನೀನೇನು ಪಂಚಮಸಾಲಿಗೆ ಒಬ್ಬರ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂದೇನೂ ಇಲ್ಲ, ನೀನು ಬಾಯಿ ಬಂದ್ ಮಾಡಿದಿ ಬಾಳ ಚಲೋ. ನೀನ್ ಇದೇ ರೀತಿ ಓದಿದ್ರೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ ನಾನು. ದೇಶಭಕ್ತಿ ಬಿಜೆಪಿಗೆ ಕೊಟ್ಟ ಹಾಗೆ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಮಾತ್ರನ ಹಕ್ಕಿರುವುದು, ಮೋದಿನೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶ ಉಳಿಯೋಕೆ ಮೋದಿ ಮಾತ್ರ ಪ್ರಧಾನಿ ಆಗಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದ್ಯಾವಾಗ, ಬಿಜೆಪಿ ಹುಟ್ಟಿದ್ಯಾವಾಗ? 1950ರಲ್ಲಿ ಜನ ಸಂಘ ಹುಟ್ಟಿದ್ದು, ನಂತರ ಬಿಜೆಪಿ ಆಯ್ತು. ಕಲಬುರಗಿಯಲ್ಲಿ ಖರ್ಗೆ, DKಶಿ ಮಾತನಾಡ್ತಾ ಕೂತಿದ್ರು. ಅವರ ಗಮನ ಸೆಳೆಯೋದಕ್ಕೆ ಅಪಾರ್ಥ ಮಾಡ್ಕೊಡ್ಬೇಡಿ ಅಂತ ಹೇಳಿದ್ದೆ. ಬಿಜೆಪಿ ಕಟ್ ಅಂಡ್ ಪೇಸ್ಟ್ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರು. ಇನ್ನು ತಮ್ಮ ವಿಡಿಯೋ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಸವದಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. 50ನೇ ಇಸ್ವಿಯೊಳಗೆ ಜನಸಂಘ ಭಾರತ ದೇಶದ ದೇಶಭಕ್ತರು, ದೇಶಭಕ್ತಿ ಇವರೊಬ್ಬರಿಗೆ ಗುತ್ತಿಗೆ ಕೊಟ್ಟಂಗೆ ಮಾತಾಡಕತ್ತಾರೆ. ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ, ಈ ದೇಶ ಉಳಿಬೇಕಾದ್ರೆ ಮೋದಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಇವರು ಹುಟ್ಟಿದ್ದ ಯಾವಾಗ? ಬಿಜೆಪಿ ಅವರು ಹುಟ್ಟಿದ್ದ ಯಾವಾಗ? 1950ನೇ ಇಸ್ವಿಯೊಳಗೆ ಜನಸಂಘ ಹುಟ್ಟಿ, ಅದರ ನಂತರ ಅದು ಮಾರ್ಪಾಡಾಗಿ ಬಿಜೆಪಿ ಆಯ್ತು.